ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂಥ ಸೊಳ್ಳೆಗಳ ಕಾಟಕ್ಕೆ ಡೆಂಗ್ಯೂ, ಮಲೇರಿಯಾ ಆ ರೀತಿ ಹೆಚ್ಚು ರೋಗಗಳು ಸ್ಟಾರ್ಟ್ ಆಗ್ತವೆ. ಹಾಗೆ ಹೊರಗಡೆಯಿಂದ ತರುವಂಥ ಕೆಮಿಕಲ್ ಆಗಿರ್ಬೋದು, ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು. ಕೆಮಿಕಲ್ ತಂದು ನಾವು ಮನೆಯಲ್ಲಿ ಅನಾರೋಗ್ಯಕ್ಕೆ ಈಡಾಗೋ ಬದಲು ಈ ರೀತಿ ಸಿಂಪಲ್ಲಾಗಿ ಒಂದು ದೀಪನ ಹಚ್ಚಿ ಸಾಕು. ಈರುಳ್ಳಿಯಲ್ಲಿ ಈ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ನೀವು ನಂಬೋದಿಲ್ಲ ಅಷ್ಟು ಜಲ್ದಿ ಸೊಳ್ಳೆಗಳು ಮಾಯ ಆಗುತ್ತಾ ಹೋಗುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಈ ವಿಡಿಯೋನ ಕಂಪ್ಲೀಟಾಗಿ ಎಂಡಿಂಗ್ ತನಕ ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿಯ ಮೇಲ್ಭಾಗ ಮತ್ತು ಕೆಳಗಡೆ ಭಾಗ ಸ್ವಲ್ಪವನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಈರುಳ್ಳಿಯಲ್ಲಿ ನೋಡ್ರಿ ಸ್ನೇಹಿತರೆ, ಏನಿದೆ ಅಂತಂದರೆ ಸೊಳ್ಳೆಗಳಿಗೆ ಈ ರಸದ ಸ್ಮೆಲ್ಲಿಗೆ ಸೊಳ್ಳೆಗಳು ಓಡೋಗ್ತವೆ. ಹಾಗಾಗಿ ಈ ಈರುಳ್ಳಿ ಒಳಗಡೆ ದೀಪ ಹಚ್ಚೋದ್ರಿಂದ ತುಂಬ ಸುಲಭವಾಗಿ ಈ ಒಂದು ಸೊಳ್ಳೆಗಳೇನಿದ್ದಾವೆ ಜಲ್ದಿ ಓಡೋಗ್ತವೆ. ಅಷ್ಟೇ ಅಲ್ಲ, ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ಎಷ್ಟೋ ಕೆಮಿಕಲ್ ಇರುವಂತಹ ಸೊಳ್ಳೆಗಳಿಗೆ ನಾವು ಬತ್ತಿನ ಈ ರೀತಿ ಎಲ್ಲ ಮಾಡ್ಕೊಂಡು ತಂದು ಹಾಕಿದರೂ ಕೂಡ ಒಂದೊಂದು ಟೈಮ್ ಏನಾಗುತ್ತೆ, ಅಸ್ತಮ ಇದ್ದವರಿಗೆ ಆ ಪೇಷಂಟ್ಸಿಗೆ ಆಗಿರ್ಬೋದು, ಅಥವಾ ನಾರ್ಮಲ್ಲಾಗಿ ಕೆಮ್ಮು ನೆಗಡಿ ಜಾಸ್ತಿ ಇದ್ದವ್ರಿಗೂ ಕೂಡ ಒಂದೊಂದು ಟೈಮ್ ಆ ಸ್ಮೆಲ್ಲು ತಡ್ಕೊಳಕ್ಕಾಗೋದಿಲ್ಲ. ಆ ಸ್ಮೆಲ್ಲಿನಿಂದ ನೆಗಡಿ ಜಾಸ್ತಿ ಆಗುತ್ತೆ, ಒಬ್ಬರಿಗೆ ಅಲರ್ಜಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ವಯಸ್ಸಾದವ್ರು ಮನೇಲಿ ಇದ್ದಾರೆ ಅನ್ನೋ ಹಾಗಿದ್ದರೆ ಎಷ್ಟು ಆಗುತ್ತೋ ಅಷ್ಟು ಕೆಮಿಕಲ್ನ ಮತ್ತು ಸ್ಪ್ರೇಗಳನ್ನು ಬಳಸಲಾರದೆ, ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಪ್ರೇನ ಬಳಸಲಾರದೆ ತುಂಬ ಸಿಂಪಲ್ಲಾಗಿ ಈರುಳ್ಳಿಯಿಂದ ಈ ರೀತಿ ಮಾಡಿ ದಿನನಿತ್ಯದಲ್ಲಿ ಯೂಸ್ ಮಾಡುವಂಥದ್ದು, ಸೇವಿಸುವಂಥದ್ದಾಗಿರ್ಬೋದು. ಈ ಒಂದು ಈರುಳ್ಳಿ ನಾರ್ಮಲಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಎಷ್ಟು ಇಂಪ್ರೂವ್ ಮಾಡುತ್ತಲ್ವ. ಸೊ ಹಾಗಾಗಿ ಈರುಳ್ಳಿಯಿಂದ ನಮಗಂತೂ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಹಾಗಿದ್ದಾಗ ಈ ಒಂದು ಮನೆ ಮದ್ದೇನಿದೆ ನೋಡಿ, ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಿಡಿಲ್ನಲ್ಲಿ ಒಂದು ಲೇಯರ್ನ ಕೂಡ ಕಟ್ ಮಾಡ್ಕೊಂಬಿಡಿ. ದೀಪ ಹಚ್ಚೋದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಡೀಪಾಗಿ ನೀವು ಈರುಳ್ಳಿಯಲ್ಲಿ ಇರುವಂಥ ಮಿಡಿಲ್ ಲೇಯರ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕರ್ಪೂರನ ತೊಗೊತಾ ಇದ್ದೀನಿ. ದೇವರಿಗೆ ಹಚ್ಚುವಂಥ ಕರ್ಪೂರ, ಪಚ್ಚ ಕರ್ಪೂರ ಏನಿದೆ ನೋಡಿ, ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಆರಾಮ್ಸೆ ತೊಗೊಳ್ಳಿ. ಹಾಗೆ ಒಂದು 4ರಿಂದ 5 ಲವಂಗನ ತೊಗೊತಾ ಇದ್ದೀನಿ. ಲವಂಗ ಏನಿದೆ ನೋಡಿ, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಹಲ್ಲಿ ಆಗಿರ್ಬೋದು, ಸೊಳ್ಳೆಗಳಿಗಾಗಿರ್ಬೋದು, ಕರ್ಪೂರ ಸ್ಮೆಲ್ ಆಗಿರ್ಬೋದು ಆಗಿ ಬರೋದಿಲ್ಲ. ಸೊ ಹಾಗಾಗಿ ಕಂಪಲ್ಸರಿ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡಿ. ಸ್ಪೆಷಲಿ ಸೊಳ್ಳೆಗಳನ್ನು ಓಡಿಸೋದಕ್ಕೆ ಈ ಒಂದು ಬೆಸ್ಟ್ ರೆಮಿಡಿ ಅಂದರೆ ಸುಳ್ಳಾಗೋದಿಲ್ಲ ನೋಡಿ. ಇವಾಗ ಕರ್ಪೂರ ಆಯಿತು ಮತ್ತು ಲವಂಗ ಎರಡನ್ನೂ ಕೂಡ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಇದರಲ್ಲಿ ಈ ಒಂದು ಬೇವಿನ ತಪ್ಪಲದ ಎಲೆ, ಬೇವಿನ ಎಲೆ ಏನಿರುತ್ತೆ ನೋಡಿ, ಇದನ್ನು ಒಣಗಿಸಿ ಮಾಡ್ಕೊಳೋದ್ರಿಂದ ಇನ್ನೂ ಜಗ್ಗಿ ಬೆನಿಫಿಟ್ ಸಿಗುತ್ತೆ. ಆದರೆ ನನ್ನ ಹತ್ರ ಈಗ ಒಣಗಿಸಿರೋಂತಹ ಬೇವಿನ ತಪ್ಪಲದ್ದೇನಿದೆ ಎಲೆಗಳು ಇರಲಿಲ್ಲ, ಹಾಗೆ ನಾನು ಹಸಿದೆ ತೊಗೊಂಡಿರೋದು. ಆದರೆ ಒಣಗಿಸಿ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಎಫೆಕ್ಟಿವ್ ಇರುತ್ತೆ. ಹಾಗೆ ತುಂಬ ಸಣ್ಣದಾಗಿ ಪುಡಿ ಕೂಡ ಆಗುತ್ತೆ. ಇದನ್ನು ನೀವು ದಿನನಿತ್ಯ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಬಳಸಿರೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಾಸಿವೆ ಎಣ್ಣೆನ ತೊಗೊತಾ ಇದ್ದೀನಿ. ಸಾಸಿವೆ ಎಣ್ಣೆ ನೋಡಿ, ಮನೆಯಲ್ಲಿ ಅಡುಗೆಗೆ ಅಂತೇಳಿ ಇಟ್ಟಿರ್ತೀರ. ಸೊ ಅದೇ ಒಂದು ಸಾಸಿವೆ ಎಣ್ಣೆನ ಬಳಸಿ. ಇಲ್ಲಿ ನಾರ್ಮಲ್ಲಾಗಿ ಯಾವುದೇ ರೀತಿಯಾದಂಥ ಎಣ್ಣೆನ ಬಳಸೋಕೆ ಹೋಗಬೇಡಿ. ಇಲ್ಲಪ್ಪ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲ ಅನ್ನೋದ್ರೆ ಬೇವಿನ ಎಣ್ಣೆನೂ ಬರುತ್ತೆ, ಅದನ್ನು ಕೂಡ ಕಹಿ ಬೇವಿನ ಎಣ್ಣೆ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ಇಲ್ಲಾಂದರೆ ಸಾಸಿವೆ ಎಣ್ಣೆ, ಇವೆರಡರಲ್ಲಿ ಯಾವುದನ್ನು ಬಿಟ್ಟರೆ ಬೇರೆ ಯಾವುದನ್ನು ಯೂಸ್ ಮಾಡೋಕೆ ಹೋಗಬೇಡಿ. ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಅಡುಗೆಗೆ ಆ ಒಂದು ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ಇವಾಗ ಇದನ್ನು ನಾವು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಲ್ವ, ಸೊ ಈರುಳ್ಳಿನ ಮಿಡಿಲ್ ಭಾಗದಲ್ಲಿ ಏನು ಕಟ್ ಮಾಡಿದ್ವಿ ಅದನ್ನು ಈಗ ಇದರಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನೊಂದು ದೀಪವನ್ನು ಮಾಡ್ಕೋತಾ ಇದ್ದೀನಿ. ದೀಪಕ್ಕೆ ಇಲ್ಲಿ ಹತ್ತಿ ತೊಗೊಂಡಿದ್ದೀನಿ, ಹತ್ತಿ ಬತ್ತಿ ಮಾಡ್ಕೊಳ್ಳೋಣಂತೆ. ಈ ರೀತಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತಂದರೆ ಈ ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡು ಕೂಡ ಇಟ್ಕೋಬೋದು. ನನ್ನ ಹತ್ರ ಇಲ್ಲಿ ನಾರ್ಮಲಾಗಿ ಮಾಡ್ಕೊಂಡಿರೋಂಥ ಇರೋದ್ರಿಂದ ನಾನು ಅದನ್ನು ಉದ್ದಕ್ಕೆ ಹೇಗಿದೆ ಹಾಗೆ ನಾವು ದೀಪ ಹಚ್ತೀವಲ್ಲ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಕಲಸಿಟ್ಕೊಂಡಿರುವಂಥ ಮಿಶ್ರಣನ ಈ ಒಂದು ಈರುಳ್ಳಿಯಲ್ಲಿ ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ದೀಪದ ಬತ್ತಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಕರೆಕ್ಟಾಗಿ ಹೀರ್ಕೊಂಡಿದೆ ಅಂತ ಅನಿಸಿದ ಮೇಲೆ ನೀವು ದೀಪನ ಹಚ್ಕೋಬೇಕಾಗುತ್ತೆ. ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ. ದಿನ ಸಂಜೆ ಸಾಯಂಕಾಲ ಹೊತ್ತು ಸಮಯದಲ್ಲಿ ನೀವು ಈ ಸೊಳ್ಳೆಗಳು ಬರ್ತಾ ಇದ್ದಾವೆ ಅನ್ನೋ ಟೈಮ್ನಲ್ಲಿ ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ. ಹಾಗೆ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ಕೂಡ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ರೆಮಿಡಿನ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಯಸ್ಸಾದವ್ರು ಮನೇಲಿ ಇದ್ದಾರೆ ಅಂತಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಪ್ರೇನ ಬಳಸಲಾರ್ದೇ ಈ ರೀತಿನ ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ದೀಪವನ್ನು ನೀವು ಮನೆಯಲ್ಲಿ ಎಲ್ಲಿ ಸೊಳ್ಳೆಗಳು ಜಾಸ್ತಿ ಬರುತ್ತೋ ಅಲ್ಲಿಡ್ಬೋದು, ಅಥವಾ ಮನೆಯಲ್ಲಿ ಒಂದು ಕಡೆ ಹಚ್ಚಿ ಇಟ್ಕೊಳೋದ್ರಿಂದ ಕೂಡ ಆರಾಮ್ಸೆ ನಿಮಗೆ ಈ ಒಂದು ದೀಪ ಖಾಲಿ ಆಗೋವರೆಗೂ ಒಂದು 2 to 3 hours ಅನ್ನೋದ್ರೊಳಗೂ ಕೂಡ ನಿಮಗೆ ಸೊಳ್ಳೆಗಳೆಲ್ಲ ಮಾಯ ಆಗೋದಂತೂ ಗ್ಯಾರಂಟಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ನೋಡಿದವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ.